ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಪ್ರಜಾವಾರ್ತೆ, ನಿಮ್ಮ ನಂಬಿಕೆಯ ಸುದ್ದಿ ಮಿತ್ರ. ಇವತ್ತಿನ ಪ್ರಮುಖ 5 ಸುದ್ದಿಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ತಿಳಿಸುತ್ತೇವೆ. ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಗರ ಪ್ರದೇಶಗಳಲ್ಲಿ ಖಾಲಿ ಸೈಟ್ಗಳನ್ನು ಹೊಂದಿರುವ ಮಾಲೀಕರಿಗೆ ಮಹತ್ವದ ಎಚ್ಚರಿಕೆ ನೀಡಲಾಗಿದೆ. ಸೈಟ್ಗಳನ್ನು ನಿರ್ಲಕ್ಷ್ಯವಾಗಿ ಬಿಡುವುದರಿಂದ ಕಸ, ಗಿಡಗಂಟಿಗಳು ಮತ್ತು ಸೊಳ್ಳೆಗಳ ಸಮಸ್ಯೆ ಹೆಚ್ಚುತ್ತಿದೆ ಎಂಬ ಕಾರಣದಿಂದ ಸ್ಥಳೀಯ ನಗರಸಭೆಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿವೆ. ಹೊಸ ನಿಯಮಗಳ ಪ್ರಕಾರ ಖಾಲಿ ಜಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಮಾಲೀಕರ ಜವಾಬ್ದಾರಿಯಾಗಿದೆ. ಗಿಡಗಂಟಿಗಳು ಬೆಳೆದು ಕಸ ತುಂಬಿಕೊಂಡಿದ್ದರೆ ಅಥವಾ ನೀರು ನಿಂತು ಸೊಳ್ಳೆಗಳ ಉಂಟಾಗುವ ಪರಿಸ್ಥಿತಿ ಇದ್ದರೆ ಅದನ್ನು ಸಾರ್ವಜನಿಕ ಆರೋಗ್ಯಕ್ಕೆ ಅಪಾಯ ಎಂದು ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಗರಸಭೆಗಳು ಸೈಟ್ ಮಾಲೀಕರಿಗೆ ನೋಟಿಸ್ ನೀಡುತ್ತಿದ್ದು, ನಿರ್ದಿಷ್ಟ ಅವಧಿಯೊಳಗೆ ಜಾಗವನ್ನು ಸ್ವಚ್ಛಗೊಳಿಸದಿದ್ದರೆ ದಂಡ ವಿಧಿಸಲಾಗುತ್ತದೆ. ಕೆಲವು ಕಡೆಗಳಲ್ಲಿ ನಗರಸಭೆಯೇ ಸ್ವಚ್ಛತೆ ನಡೆಸಿ ಅದರ ವೆಚ್ಚವನ್ನು ಮಾಲೀಕರಿಂದ ವಸೂಲಿ ಮಾಡುವ ವ್ಯವಸ್ಥೆಯೂ ಇದೆ. ಹೀಗಾಗಿ ಖಾಲಿ ಸೈಟ್ ಹೊಂದಿರುವವರು ತಕ್ಷಣ ಎಚ್ಚರವಾಗಿ ಜಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮುಖ್ಯ. ಇಲ್ಲವಾದರೆ ದಂಡ ಮಾತ್ರವಲ್ಲ, ಕಾನೂನು ಕ್ರಮಕ್ಕೂ ಒಳಗಾಗುವ ಸಾಧ್ಯತೆ ಇದೆ. ಒಬ್ಬ ಬಡ ರೈತನ ಜೀವನ ಕ್ಷಣಾರ್ಧದಲ್ಲಿ ಬದಲಾಗಿದೆ. ದಿನವೂ ಕಷ್ಟಪಟ್ಟು ಕೃಷಿ ಮಾಡಿಕೊಂಡು ಕುಟುಂಬವನ್ನು ನಡೆಸುತ್ತಿದ್ದ ಈ ರೈತನಿಗೆ ಲಾಟರಿಯಲ್ಲಿ ಭಾರೀ ಜಾಕ್ಪಾಟ್ ಸಿಕ್ಕಿದೆ. ವಿಶೇಷವೆಂದರೆ ಮಾರಾಟವಾಗದೇ ಉಳಿದಿದ್ದ ಕೊನೆಯ ಟಿಕೆಟ್ನೇ ಆತ ಖರೀದಿಸಿದ್ದನು. ಸಾಮಾನ್ಯವಾಗಿ ಲಾಟರಿ ಖರೀದಿಸುವ ಅಭ್ಯಾಸ ಇರಲಿಲ್ಲದಿದ್ದರೂ ಆ ದಿನ ಸ್ನೇಹಿತನ ಮಾತು ಕೇಳಿ ಟಿಕೆಟ್ ತೆಗೆದುಕೊಂಡಿದ್ದಾನೆ. ಅದೇ ಟಿಕೆಟ್ ಈಗ ಅವನಿಗೆ ಬಂಪರ್ ಬಹುಮಾನ ತಂದಿದೆ. ಲಕ್ಷಾಂತರ ರೂಪಾಯಿ ಬಹುಮಾನ ಬಂದಿರುವ ಸುದ್ದಿ ತಿಳಿದ ಕ್ಷಣಕ್ಕೆ ಆತ ಆನಂದ ಬಾಷ್ಪಗಳಲ್ಲಿ ತೇಲಿದ್ದಾನೆ. ಈ ಹಣದಿಂದ ತನ್ನ ಸಾಲಗಳನ್ನು ತೀರಿಸಿ ಕುಟುಂಬದ ಜೀವನ ಮಟ್ಟವನ್ನು ಸುಧಾರಿಸಬೇಕೆಂದು ರೈತ ನಿರ್ಧರಿಸಿದ್ದಾನೆ. ಮಕ್ಕಳ ಶಿಕ್ಷಣಕ್ಕೂ ಹಣವನ್ನು ಬಳಸುವ ಯೋಜನೆ ಮಾಡಿದ್ದಾನೆ. ಗ್ರಾಮದಲ್ಲೇ ಈ ಘಟನೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಒಂದು ಟಿಕೆಟ್ ಜೀವನವೇ ಬದಲಾಯಿಸಬಹುದು ಎಂಬ ಮಾತು ಇದೀಗ ಸತ್ಯವಾಗಿದೆ. ನಿಮ್ಮ ಅದೃಷ್ಟ ಯಾವಾಗ ಬದಲಾಯಿಸಬಹುದು ಗೊತ್ತಿಲ್ಲ. ಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣ ಕಡ್ಡಾಯ ಮಾಡಬೇಕೇ? ಈ ಮಹತ್ವದ ವಿಚಾರ ಇದೀಗ ದೇಶದ ಗಮನ ಸೆಳೆದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಮಾಹಿತಿ ನೀಡಿದೆ. ಈಗಾಗಲೇ ಶಾಲೆಗಳಲ್ಲಿ ಆರೋಗ್ಯ ಮತ್ತು ಜೀವನ ಕೌಶಲ್ಯ ಶಿಕ್ಷಣ ಭಾಗವಾಗಿ ಲೈಂಗಿಕ ಅರಿವು ಪಾಠಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದೆ. ವಿದ್ಯಾರ್ಥಿಗಳಲ್ಲಿ ಸುರಕ್ಷತೆ, ಶಾರೀರಿಕ ಬದಲಾವಣೆಗಳ ಅರಿವು ಮತ್ತು ತಪ್ಪು ಮಾಹಿತಿಯಿಂದ ದೂರ ಇರಲು ಈ ಶಿಕ್ಷಣ ಬಹಳ ಅಗತ್ಯ ಎಂದು ಸರ್ಕಾರ ಹೇಳಿದೆ. ಪೋಷಕರು ಮತ್ತು ಶಿಕ್ಷಕರ ಸಹಕಾರದಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ಮುಖ್ಯ ಎಂದು ಕೂಡ ಒತ್ತಿ ಹೇಳಲಾಗಿದೆ. ಆಂಧ್ರ ಪ್ರದೇಶದ ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ದೇಶದ ಅತ್ಯಂತ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಪ್ರತಿದಿನ ಲಕ್ಷಾಂತರ ಭಕ್ತರು ದೇವರ ದರ್ಶನಕ್ಕಾಗಿ ಭೇಟಿ ನೀಡುತ್ತಾರೆ. ಈ ಭಕ್ತರ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ತಿರುಮಲ ತಿರುಪತಿ ದೇವಸ್ಥಾನಂ ವಿವಿಧ ರೀತಿಯ ದರ್ಶನ ವ್ಯವಸ್ಥೆಗಳನ್ನು ಒದಗಿಸಿದೆ. ಅದರಲ್ಲಿಯೇ ವಿಶೇಷ ದರ್ಶನ ಅತ್ಯಂತ ಜನಪ್ರಿಯವಾಗಿದೆ. ವಿಶೇಷ ದರ್ಶನ ಟಿಕೆಟ್ ಸಾಮಾನ್ಯವಾಗಿ 300 ರೂಪೀಸ್ ಆಗಿದ್ದು, ಇದನ್ನು ಆನ್ಲೈನ್ ಮೂಲಕ ಮುಂಚಿತವಾಗಿ ಬುಕ್ ಮಾಡಬಹುದು. ಈ ದರ್ಶನದಲ್ಲಿ ಭಕ್ತರು ಕಡಿಮೆ ಸಮಯದಲ್ಲಿ ಸ್ವಾಮಿಯ ದರ್ಶನ ಪಡೆಯಲು ಅವಕಾಶ ಸಿಗುತ್ತದೆ. ವಿಶೇಷ ದರ್ಶನದಲ್ಲಿ ಪ್ರವೇಶ ಸಮಯವನ್ನು ಟಿಕೆಟ್ನಲ್ಲಿ ನಿಗದಿಪಡಿಸಲಾಗುತ್ತದೆ. ಭಕ್ತರು ಸಮಯಕ್ಕೆ ಸರಿಯಾಗಿ ಪ್ರವೇಶ ಗೇಟ್ಗೆ ಹಾಜರಾಗಬೇಕು. ದರ್ಶನದ ವೇಳೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮೊಬೈಲ್, ಕ್ಯಾಮೆರಾ ಮುಂತಾದ ವಸ್ತುಗಳನ್ನು ಒಳಗೆ ತೆಗೆದುಕೊಂಡು ಹೋಗಲು ಅವಕಾಶ ಇರುವುದಿಲ್ಲ. ಭಕ್ತರಿಗೆ ಲಡ್ಡು ಪ್ರಸಾದವೂ ನೀಡಲಾಗುತ್ತದೆ. ವಿಶೇಷ ದರ್ಶನದಿಂದ ಹಿರಿಯರು, ಮಕ್ಕಳು ಹಾಗೂ ದೂರದಿಂದ ಬರುವ ಭಕ್ತರಿಗೆ ಅನುಕೂಲವಾಗುತ್ತದೆ. ಕರ್ನಾಟಕದಲ್ಲಿ ದೇಶದ ಮೊದಲ ಸರ್ಕಾರಿ ಕೃತಕ ಬುದ್ಧಿಮತ್ತೆ (IA) ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವ ಮಹತ್ವದ ಯೋಜನೆ ರೂಪುಗೊಂಡಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವನ್ನು ಇನ್ನಷ್ಟು ಮುನ್ನಡೆಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ವಿಶ್ವವಿದ್ಯಾಲಯದಲ್ಲಿ IA, ಡೇಟಾ ಸೈನ್ಸ್, ಮೆಷಿನ್ ಲರ್ನಿಂಗ್, ರೋಬೋಟಿಕ್ಸ್ ಸೇರಿದಂತೆ ಅತ್ಯಾಧುನಿಕ ಕೋರ್ಸ್ಗಳನ್ನು ಪರಿಚಯಿಸಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿ, ಸಂಶೋಧನೆ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶ ಇದಾಗಿದೆ. ಬೆಂಗಳೂರು ಈಗಾಗಲೇ ಭಾರತದ ಟೆಕ್ ಹಬ್ ಆಗಿದ್ದು, ಈ IA ವಿಶ್ವವಿದ್ಯಾಲಯದಿಂದ ಸ್ಟಾರ್ಟ್ಅಪ್ಗಳಿಗೆ ಮತ್ತು ಉದ್ಯಮಗಳಿಗೆ ಹೆಚ್ಚಿನ ಬೆಂಬಲ ದೊರೆಯಲಿದೆ. ಇದು ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳನ್ನು ತೆರೆದುಕೊಡಲಿದ್ದು, ಕರ್ನಾಟಕವನ್ನು IA ಕ್ಷೇತ್ರದಲ್ಲಿ ದೇಶದ ಮುಂಚೂಣಿಗೆ ತರುತ್ತದೆ. ಹಿಮಾಲಯದ ಅತಿ ಎತ್ತರದ ಪ್ರದೇಶದಲ್ಲಿ ನಡೆಯುವ ಪವಿತ್ರ ಯಾತ್ರೆಯಾದ ಕೈಲಾಸ ಪರಿಕ್ರಮೆಯನ್ನು ಭಕ್ತರ ಒಂದು ಸಮೂಹ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ.
ಪ್ರಪಂಚದ ಮೇಲ್ಚಾವಣಿ ಎಂದೇ ಕರೆಯಲ್ಪಡುವ ಈ ಪ್ರದೇಶದಲ್ಲಿ ಕಠಿಣ ಹವಾಮಾನ, ಆಮ್ಲಜನಕದ ಕೊರತೆ ಮತ್ತು ದುರ್ಗಮ ಮಾರ್ಗಗಳ ನಡುವೆಯೂ ಭಕ್ತರು ತಮ್ಮ ಭಕ್ತಿಭಾವವನ್ನು ತೋರಿಸಿದ್ದಾರೆ. ಈ ಪರಿಕ್ರಮೆ ಸಾಮಾನ್ಯವಾಗಿ ಸುಮಾರು 52 ಕಿಲೋಮೀಟರ್ ದೂರವಿದ್ದು 3 ದಿನಗಳ ಕಾಲ ನಡೆಯುತ್ತದೆ. ಭಕ್ತರು ಹಿಮಪಾತ, ತೀವ್ರ ಚಳಿ ಮತ್ತು ಕಡಿಮೆ ಆಮ್ಲಜನಕದಂತಹ ಸವಾಲುಗಳನ್ನು ಎದುರಿಸುತ್ತಾ ದೇವರ ನಾಮಸ್ಮರಣೆಯೊಂದಿಗೆ ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ. ಇಂತಹ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ.